ಕಾಯಿನ್ ನೋಡಾಯ್ತು ಜನ, ಇನ್ನೆಷ್ಟು ಅಂತ ನೋಡೋರು, ಯಾವ ರೀತಿ ನೋಡೋರು, ಫೋನಲ್ಲಿ ನೋಡೋರು, ನೋಟಲ್ಲಿ ನೋಡೋರು, ಪೇಪರ್ ನೋಡೋರು, ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ. ನನಗೇನು ಅವ್ರ ಮೇಲೆ ವೈಯಕ್ತಿಕವಾದೇನಿಲ್ಲ, ಅವಕಾಶ ಇದ್ದಂತ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಸಾಕ್ಷಿ ಗುಡ್ಡೆ ಕಲ್ಲು ಗುಡ್ಡೆ ಹೊಡೆಸ್ಬಿಟ್ರೆ ಕಲ್ಗುಡ್ಡೆ, ಏನ್ ಕಲ್ಗುಡ್ಡೆ ಹೊಡೆದ್ಬಿಟ್ಟೆ ನಾನು? ಯಾವ ಕಲ್ಗುಡ್ಡೆ ಹೊಡೆದ್ಬಿಟ್ಟಿದೆ? ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸು, ನನ್ನ ಮೇಲಕ್ಕೆ ಹಾಕ್ಬಿಟ್ಟು ಎಳಿ ಗಲ್ಗೆ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ, ನನ್ನ ಬಂಡೆ ಬಂಡೆ ಅಂತ ಕರೀತಾರೆ. ಕಲ್ಲು ಪ್ರಕೃತಿ, ಕಡದರ ಆಕೃತಿ, ಪೂಜಿಸರ ಸಂಸ್ಕೃತಿ. ಈ ಕಲ್ಲನ್ನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೊಲೆಯಾರು ಮಾಡ್ಕೊಳ್ಳಿ, ಮರಳಾರು ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನು ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ. ಹಂಗಾದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ, ಕಾರ್ಯಕರ್ತರು ಆಗ್ತಾ ಇದ್ದಾರೆ. ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ 10 ಜನ ಮಂತ್ರಿಗಳು ಸೇರಿ ಈ 5 ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ 52,000 ಕೋಟಿ ಒಂದು ಅಕೌಂಟ್ಗೆ 15ನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತಾರೆ ಅಂತ ಕೆಲಸ ಮಾಡ್ತಾ ಇದೀವಿ. ಇಂಥದ್ದು ಒಂದು ದಳದವ್ರು ಹೇಳ್ರಪ್ಪ, ಬಿಜೆಪಿ ಹೇಳ್ರೆ, ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು, ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ನಿಮ್ಗೆಲ್ಲರಿಗೂ ಅಧಿಕಾರ ಕೊಡಕ್ ಆಗದೆ ಇರ್ಬೋದು, ನಾನು ಎಲ್ಲರಿಗೂ ಮಾಡೋಕ್ಕಾಗಿ. ಈಗ ಆಯ್ತು, ಬಿಜೆಪಿ ಟೀಕೆ ಮಾಡ್ತಾರೆ, ದಳದವ್ರು ಟೀಕೆ ಮಾಡ್ತಾರಲ್ಲ, ಅವ್ರದೆಲ್ಲ ಬಿಟ್ಬಿಡ್ಲಿ ಹೇಳಿ. ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ್ದಲ್ಲ, ಬೇರೆಯವ್ರದ್ದು ಬೇಡ. ಅವ್ರ ಲೀಡರ್ಗಳ ಮನೆಯವರನ್ನೇ 2,000 ಉಸುರು ಮಾಡ್ಕೋತಾರೆ, ಕರೆಂಟ್ ಬಿಲ್ಲು ಫ್ರೀ ಆಗಿ ತಗೋತಾರಲ್ಲ, ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ. ಡಿಕ್ಲೇರ್ ಮಾಡ್ಕೊಳ್ಳಿ ಅವರು. ಬೇಡ ಕಡೆ ನಿಮ್ ಕಾಂಗ್ರೆಸ್ ಹೋಗಿ 10 kg ಅಕ್ಕಿ ಬೇಡ, ನೀನ್ ಬಸ್ಸಲ್ಲಿ ಬೇಡ, ನಾನು ತಿರುಗಿ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೋಯ್ತೀನಿ, 2,000 ರೂಪಾಯಿ ಬೇಡ ಅಂತ ಲೀಡರ್ಗಳು ಹೇಳಿ ಸಾಕು.